ಈ ದಿನ ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಮನೆಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕದ 50 ರಾಜ್ಯಗಳಲ್ಲಿ ಸಮತಾ ದಿನ ಅಂತೇಳಿ ಒಂದು ವಾರದ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರಾಷ್ಟ್ರಕ್ಕೆ ಮಾತ್ರ ಕೊಡುಗೆ ಕೊಟ್ಟಿಲ್ಲ, ಇಡೀ ಪ್ರಪಂಚದ ಎಲ್ಲ ಶೋಷಿತರ ಧ್ವನಿಯಾಗಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚರಣೆಗಳನ್ನು ನಾವು ಇವತ್ತು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ. ಆದರೆ ಒಂದು ವಿಷಯನ ನಾವು ಮರ್ತು ಬಿಟ್ಟಿದ್ದೀವಿ. ಬಾಬಾ ಸಾಹೇಬರು ಏನು ವಿಷವನ್ನು ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ರು, ಈ ಅಮೃತದ ಪಾಲು ನಿಜವಾದ ಬಡವ್ರಿಗೆ ಹೋಗಲಿಲ್ಲ. ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆಯಿತು. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಸರ್ಕಾರಿ ಸೌಲಭ್ಯಗಳು ಪಡ್ಕೊಂಡು ತಿಂದಂಥ ಒಂದು ಬಲಿತ ವರ್ಗ ತಿಂತಾ ಇದೆ. ನಿಜವಾದ ಚಪ್ಪಲಿ ಹೊಲಿಯೋನು, ಜೀತ ಮಾಡೋನು, ಕೂಲಿ ಮಾಡೋನಿಗೆ ಈ ಅವಕಾಶ ಸಿಗಲಿಲ್ಲ. ಈ ಅವಕಾಶ ಸಿಗಬೇಕಾದ್ರೆ ಅಂಬೇಡ್ಕರ್ 135ನೇ ಜನ್ಮದಿನಾಚರಣೆ ಆಚರಣೆ ಮಾಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಒಂದು ಸ್ವೀಟ್ ತಿನ್ಕೊಂಡು, ಒಂದು ಜಿಲೇಬಿ ತಿನ್ಕೊಂಡು, ಒಂದು ಲಾಡು ತಿನ್ಕೊಂಡು ಹೋಗೋ ಕೆಲಸ ಅಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಸೌಲಭ್ಯಗಳು ಕಟ್ಟ ಕಡೆಯ ಸಮಾಜಕ್ಕೂ ತಲುಪಬೇಕು. ಅದು ತಲುಪದೆ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಮಾಡೋದಕ್ಕೆ ಅಂಬೇಡ್ಕರೇ ಅದು ದುಃಖ ಪಡ್ತಾರೆ. ಅಂಬೇಡ್ಕರ್ ಯಾವತ್ತೂ ಆಸೆ ಪಟ್ಟಿದ್ದವರು ಒಂದೇ, ಕೊನೇ ಸಾಲಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಸಮಾಜಕ್ಕೂ ಬಾಬಾ ಸಾಹೇಬರು ಕೊಟ್ಟಿರೋ ಮೀಸಲಾತಿ ಹೋಗಬೇಕು. ಇತ್ತೀಚೆಗೆ ಒಂದು ನಮ್ಮ ರಾಜ್ಯದಲ್ಲಿ ದೊಡ್ಡ ಕೂಗಾಯಿತು, ನಮ್ಮ ನಾಗಮೋಹನ್ ದಾಸ್ ವರದಿಯಲ್ಲಿ ಎಂಥ ಅಕ್ರಮ ನಡೆಸಿದ್ದಾನೆ ಆತ ಅಂದರೆ, ಬಾಬಾ ಸಾಹೇಬರು ಅಂಬೇಡ್ಕರ್ ಮುಂದೆ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ. ಯಾಕಂದರೆ ಅಂಬೇಡ್ಕರ್ ಇವತ್ತು ಇದ್ದಿದ್ರೆ ನಾಗಮೋಹನ್ ದಾಸ್ಗೆ ಯಾವ ರೀತಿ ಹೇಳ್ತಾ ಇದ್ರು ಗೊತ್ತಾಗ್ತಾಯಿಲ್ಲ. ನಾನು ಯಾಕೆ ಈ ಮಾತು ಹೇಳಬೇಕು ಅನ್ನೋದು ಅಂದರೆ, ಇವತ್ತು ಮೀಸಲಾತಿ ವರ್ಗೀಕರಣದಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ವರ್ಗೀಕರಣ ಆಗಿದೆ, ರಾಜಕೀಯ ಮೀಸಲಾತಿ ವರ್ಗೀಕರಣ ಆಗಲಿಲ್ಲ. ಇವತ್ತು ಶಿಕ್ಷಣದಲ್ಲಿಯೂ ಆರ್ಥಿಕ ಮೀಸಲಾತಿಯನ್ನು ತರಬೇಕು, ರಾಜಕೀಯಕ್ಕಿಂತ ಉದ್ಯೋಗದಲ್ಲೂ ಆರ್ಥಿಕ ಮೀಸಲಾತಿ ತರಬೇಕು. ಆಗ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಸಾರ್ಥಕ ಆಗ್ತದೆ. ಇವತ್ತೆಲ್ಲೋ ಒಂದು ಕಡೆ ಶ್ರೀಮಂತರಾಗ್ತಾ ಇರ್ತಕ್ಕಂಥದ್ದನ್ನು ನಾನು ವಿರೋಧ ಮಾಡ್ತೀನಿ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇಡೀ ಭಾರತಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ರಾಜ್ಯದ ಮಟ್ಟದಲ್ಲಿ ಸಂಘಟನೆಗಳನ್ನು ಮಾಡಿ ಕಟ್ಟ ಕಡೆ ಇವತ್ತು ನೋಡಿ ಇಲ್ಲಿ ಬರ್ತಾ ಇರತಕ್ಕಂಥವ್ರು ಯಾರು IAS IPS ಅವ್ರ ಮಕ್ಕಳು ಯಾರು ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರ್ತಕ್ಕಂಥವ್ರು ಯಾರು ಶ್ರೀಮಂತ MLA MP ಮಕ್ಕಳು ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋದು ನಿಜವಾದ ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ಗಾಗಿ ತಮ್ಮ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ. ಯಾವ ಹಳ್ಳಿಗಳಿಂದನೋ, ರಾಯಚೂರು, ಗುಲ್ಬರ್ಗ, ಬೀದರು, ಅಂಬೇಡ್ಕರ್ ಜಯಂತಿ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಇವತ್ತು ನಾವು ಇವರೆಲ್ಲ ಸೇರೋದಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಏನು ಮಾಡ್ಬೇಕು ನಾವು? ಈ ಸರ್ಕಾರದ ಯೋಜನೆಗಳು, ಸಂಪತ್ತು, ಸರ್ಕಾರದ ಸಂವಿಧಾನದ ಸಂಪತ್ತು ನಿಜವಾದ ಬಡವ್ರಿಗೆ ಹೋಗೋಂಥ ಕೆಲಸ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಒತ್ತಾಯ ಮಾಡ್ತೇನೆ. ಅಂಬೇಡ್ಕರ್ ಜಯಂತಿ ಸಾರ್ಥಕ ಆಗಬೇಕಾದ್ರೆ ಏನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರುಗಳು, ಅವರು ಯೋಚನೆ ಮಾಡಬೇಕು. ಮೀಸಲಾತಿ ಅಂತಕ್ಕಂಥದ್ದು ಕೊನೆ ಸಾಲಲ್ಲಿರ್ತಕ್ಕಂಥ ಬಡವನಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಅಂಬೇಡ್ಕರ್ ಅವರಿಗೆ 135ನೇ ಜನ್ಮದಿನಾಚರಣೆಗೆ ಶುಭಾಶಯಗಳನ್ನು ಹೇಳ್ತೇನೆ.